ಬಿಡುಗಡೆಯಾಗಿದೆ. ಅದರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಮಾತಾಡ್ತೇನೆ. ಬಹಳ ಗಂಭೀರವಾದ ಟಿಪ್ಪಣಿಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ಸಮಯ ನಾಗಾಲೋಟದ ಹೋಗ್ತಾ ಇದೆ. ಆ ಸಮಯದ ಪ್ರಜ್ಞೆ, ಅರಿವು, ಮಿತಿಯನ್ನು ಇಟ್ಟುಕೊಂಡು ನನ್ನ ಅಧ್ಯಯನದ ಮಿತಿಯಲ್ಲಿ ನನ್ನ ಆಲೋಚನೆಯ ದಾರಿಯಲ್ಲಿ ಆತ್ಮಗತ ಎಂಬ ಪುಸ್ತಕವನ್ನು ಕುರಿತು ಒಂದಷ್ಟು ವಿಚಾರಧಾರೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಬಂಧುಗಳು, ಒಬ್ಬ ಕವಿ ಪರಂಪರೆಯ ಕೂಸು. ನಮ್ಮ ಕನ್ನಡದ ಲಾಕ್ಷಣಿಕ ಗ್ರಂಥಗಳಲ್ಲಿ ಒಂದು ಮಾತು ಉಲ್ಲೇಖ ಇದೆ: ಋಷಿ ಅಲ್ಲದವನು ಕವಿಯಾಗಲಾರ. ಋಷಿ ಅಂದರೆ ಸಂಸಾರವನ್ನು ಬಿಟ್ಟವನು, ಲೌಕಿಕ ಜೀವನವನ್ನು ಬಹಿಷ್ಕರಿಸಿದವನು, ಸರ್ವಸಂಗ ಪರಿತ್ಯಾಗಿ ಅಂತ ಏನಲ್ಲ. ಲೋಕದ ವ್ಯಾಪಾರವನ್ನು ಮಾಡಿಕೊಂಡು ಲೋಕದ ಒಳಗೆ ಇದ್ದುಕೊಂಡು ಲೋಕದ ಘಟನೆಗಳನ್ನು ಆಧರಿಸಿಕೊಂಡು ಒಂದಷ್ಟು ಅವನ ಆಲೋಚನೆಗಳ ಮೂಸೆಯಲ್ಲಿ ಹತ್ತಿಕೊಂಡು ಜಗತ್ತಿಗೆ ಹೊಸ ಚಿಂತನೆಗಳನ್ನು, ಹೊಸ ಕ್ರಮಗಳನ್ನು ಕೊಡುವಂತಹ ಜನರ ಆಲೋಚನಾ ಕ್ರಮವನ್ನು ಬೇರೆ ಬೇರೆ ಮಾಡುವುದು. ತಾನು ಭಾವುಕನಂತೆ ಇದ್ದುಕೊಂಡು ಸಮಾಜದ ಓರೆಕೋರೆಗಳನ್ನು ಚಿಕಿತ್ಸಕ ಬುದ್ಧಿಯಿಂದ ತನ್ನ ಬರವಣಿಗೆಯ ವಸ್ತುವಾಗಿಸಿಕೊಂಡು ಸದಾ ಸಮಾಜವನ್ನು ಎಚ್ಚರಿಸುವವರು ಕವಿಯಾಗ್ತಾರೆ. ಎಲ್ಲದೂ ಅಷ್ಟೇ. ಆ ಹಿನ್ನೆಲೆಯ ಒಳಗೆ ಎಲ್ಲ ಕವಿಗಳು ಕೂಡ ಮುಂದಿನ ಕವಿಗಳು ಇಂದಿನ ಕವಿಗಳಿಗೆ, ಇಂದಿನ ಕವಿಗಳು ಮುಂದಿನ ಕವಿಗಳಿಗೆ ಗಣಿಗಳಾಗಿರ್ತಾರೆ ಮತ್ತು ಋಣಿಗಳಾಗಿರುತ್ತಾರೆ. ಪ್ರತಿಯೊಬ್ಬ ಕವಿ ಸಮಾಜದ ಪ್ರತಿಬಿಂಬ. ನೋಡಿ, ಬಹುಶಃ ಎಲ್ಲ ದಾಸರಿಂದ, ಶರಣರಿಂದ ಪ್ರಭುತ್ವವನ್ನು ಪ್ರತಿಭಟಿಸಿಕೊಂಡೇ ಪಾಂಡಿತ್ಯವನ್ನು ಪ್ರದರ್ಶಿಸಿದ್ದಾರೆ. ಪಾಂಡಿತ್ಯವನ್ನ ಒಂದೊಂದು ಸಲ ಪ್ರಭುತ್ವ ಹೈಜಾಕ್ ಮಾಡಿದೆ, ಒಂದೊಂದು ಸಲ ಪ್ರಭುತ್ವ ಪಾಂಡಿತ್ಯವನ್ನ ಹೈಜಾಕ್ ಮಾಡಿದೆ. ನೋಡಿ, ಇದು ನಾಲೆಡ್ಜಿನ ಪವರ್. ಒಬ್ಬ ಬರಹಗಾರ, ಒಬ್ಬ ಚಿಂತಕ, ಒಬ್ಬ ತತ್ವಜ್ಞಾನಿ, ಒಬ್ಬ ಕವಿ ಯಾರಿಗೂ ತನ್ನ ಕೊನೆಯ ಉಸಿರಿರುವವರೆಗೂ ಎದರಲ್ಲ, ಯಾರ ಮುಲಾಜಿಗೂ ಒಳಗಾಗಲ್ಲ, ಯಾರ ರಾಜಿಗೂ ಬಗ್ಗಲ್ಲ, ಯಾರಿಗೂ ಎದರಲ್ಲ. ತಾನು ಅನಿಸಿದ್ದನ್ನು ನೇರವಾಗಿ ನಿರ್ಭೀತಿಯಿಂದ ಯಾಕೆ ಹೇಳ್ತಾನೆ ಅಂದರೆ ಅದು ಭೌತಿಕ ತಾಕತ್ತು. ನೋಡಿ, ಪಂಪಂತ ಹಿಡಿದುಕೊಂಡು ಬಂದಾಗ ಪಂಪ ಅರಿಕೇಸರಿಯ ಪ್ರಭುತ್ವದೊಳಗೆ ಇದ್ದುಕೊಂಡೇ ಪ್ರಭುತ್ವವನ್ನು ಪ್ರತಿಭಟಿಸಿದ್ದ. ಬೋಪರ್ ಅವಿವೇಕಿಗಳಪ್ಪರ್. ನೋಡಿ, ರಾಜರು ಅನ್ನಿಸ್ಕೊಂಡ್ರು, ಅಯೋಗ್ಯ ಬಡ್ಡಿ ಮಕ್ಕಳು, ಅವ್ರನ್ನ ಓಲೈಸಿ ಬಾಳಕ್ಕಾಗಲ್ಲ. ತನ್ನ ಆಸ್ಥಾನದಲ್ಲಿ, ಅವನ ಆಸ್ಥಾನದಲ್ಲೇ ಇದ್ದುಕೊಂಡು ನೋಡಿ. ಮತ್ತೆ ಕುಮಾರವ್ಯಾಸನ ಹತ್ತಿರಕ್ಕೆ ಬಂದಾಗ ಅರಸು ರಾಕ್ಷಸ ಮಂತ್ರಿ ಮರವ ಒಲಿ ಹೆಂಗೆ ಬೈತಾರೆ ಪ್ರಭುತ್ವವನ್ನು. ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಬಂದಾಗ ನೃಪತುಂಗನ ಚಕ್ರವರ್ತಿ, ಪಂಪ ದಿಲ್ಲಿ ಮುಖ್ಯಮಂತ್ರಿ. ನನಗೆ ಈಗ ರಾಜಕೀಯದಲ್ಲಿ ಬರುವ ಮುಖ್ಯಮಂತ್ರಿ ಅಲ್ಲ, ನೃಪತುಂಗ ಚಕ್ರವರ್ತಿ ಅಂತ ಹೆಂಗೆ ಪ್ರಭುತ್ವವನ್ನು ಪ್ರತಿಭಟಿಸ್ತಾರೆ. ಬೇಂದ್ರೆ ಹಲ ತಾಯಿ ಗಂಡಾರು ಪಾತಾಳ ಕಂಡಾರು. ತಾಯಿ ಭೂಮಿ, ಗಂಡ ಆಳುವವನು. ರಾಜರು ಬೇಕಾದಷ್ಟು ತಾಯಿ ಗಂಡರು ಹಾಳಾಗಿ ಹೋಗಿದ್ದಾರೆ, ಪ್ರಭುತ್ವವನ್ನು ಧಿಕ್ಕರಿಸ್ತಾರೆ. ಇದು ನಾಲೆಡ್ಜಿನ ಪವರ್. ಒಬ್ಬ ವೀರಬಲ್ಲಾಳ, ಹೊಯ್ಸಳ ಸಾಮ್ರಾಟ ವೀರಬಲ್ಲಾಳನನ್ನು ಧಿಕ್ಕರಿಸಿ ಹರಿಹರ ಹಂಪೆಗೆ ಹೋಗಿ ನೆಲೆಸಿ ವೃತ್ತಿಯಲ್ಲಿ ಪೂಜಾರಿ, ಅರ್ಚಕ ಪ್ರವೃತ್ತಿಯಲ್ಲಿ ಮಹಾಕವಿ ಆಗ್ತಾನೆ ಅಂದರೆ ಅದು ಪ್ರಭುತ್ವ, ಅದು ಪಾಂಡಿತ್ಯದ ಪವರ್, ನಾಲೆಡ್ಜಿನ ಪವರ್. ಈ ಕಾರಣಕ್ಕಾಗಿ
ಕವಿಯಾದಂತಹವನು ಬಹಳ ಎಚ್ಚರಿಕೆಯಿಂದ ಚರಿತ್ರೆಯನ್ನ ವರ್ತಮಾನವನ್ನ ಚರಿತ್ರೆಯ ಒಳಗಡೆ ಮುಖಾಮುಖಿಯಾಗಿ ಅನುಸಂಧಾನ ಮಾಡಿಕೊಂಡು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಆ ರೀತಿ ಬರಹಗಾರನ ಬಹಳ ಎಚ್ಚರಿಕೆ ಬರಹಗಾರನಿಗೆ ಇರುತ್ತೆ. ಆ ಹಿನ್ನೆಲೆ ಒಳಗಡೆ ಆತ್ಮಗತ ಅನ್ನುವ ಈ ಕೃತಿ ನೋಡಿ, ಒಬ್ಬ ಬರಹಗಾರ, ಒಬ್ಬ ಕವಿ ಎಲ್ಲಿ ಕ್ಲಿಕ್ ಆಗ್ತಾನೆ ಅಂದರೆ, ಎಲ್ಲಿ ಪಾಪ್ಯುಲಾರಿಟಿ ತಗೊಳ್ತಾನೆ ಅಂದರೆ, ಎಲ್ಲಿ ಹೆಸರನ್ನು ಮಾಡಿಕೊಡ್ತಾನೆ ಅಂದರೆ, ತನ್ನ ಕೃತಿಗೆ ಶೀರ್ಷಿಕೆಯನ್ನು ಇಡುವುದರಲ್ಲಿ ಫಸ್ಟ್ ವಿನ್ ಆಗ್ತಾನೆ. ಎರಡನೆಯದು, ಆ ಪುಸ್ತಕದಲ್ಲಿ ಬರುವ ಕವಿತೆಗಳಿಗೆ ಕೊಡುವ ಶೀರ್ಷಿಕೆಯಲ್ಲಿ ಕ್ಲಿಕ್ ಆಗ್ತಾನೆ. ನೋಡಿ, ಇಲ್ಲಿ ಆತ್ಮಗತ ಬಹಳ ಒಳ್ಳೆಯ ಕೃತಿ ಆಗಿದೆ. ಆತ್ಮ ಅಂದರೆ ಜೀವ, ಚೇತನ, ಮನಸ್ಸು. ಗತ ಅಂದರೆ ಪಾಸ್ಟ್ ಟೆನ್ಸ್, ಆಗಿ ಹೋದ, ಮುಗಿದು ಹೋದ. ಒಂದು ರೀತಿಯ ಸ್ವಗತದಂತೆ ಇರುವ ಈ ಆತ್ಮಗತ 44 ಕವಿತೆಗಳ ಗುಚ್ಛ. ನಾನು ಇದನ್ನು ಬಹಳ ಗಂಭೀರವಾಗಿ ಓದಿದ್ದೇನೆ, ಬಹಳ ಆನಂದಿಸಿದ್ದೇನೆ. ಅನೇಕ ಕವಿತೆಗಳ ಸಂಕಲನಗಳನ್ನು ನಾನು ಓದಿದ್ದೇನೆ. ಆದರೆ ಇದೊಂದು ವಿಭಿನ್ನ ಮತ್ತು ವಿಶೇಷ ಆಗಿ ನನಗೆ ಕಂಡು ಬಂದಿದೆ. ಇಲ್ಲಿ ರಮೇಶ್ ಅವರು ಹೇಳ್ಕೊಳ್ತಾ ಹೋಗ್ತಾರೆ, ಕವಿನುಡಿಯಲ್ಲಿ ಪ್ರಸ್ತುತ ಸಮಾಜವು ವಿಚಿತ್ರ ದ್ವಂದ್ವಗಳ ಸಂಘರ್ಷಗಳಲ್ಲಿ ಬೇಯುತ್ತಿದೆ ಹಾಗೂ ವ್ಯಕ್ತಿ ಪ್ರಚಾರದ ಗೀಳಿನೊಂದಿಗೆ ಸಿಲುಕಿ ತಲ್ಲಣಿಸುತ್ತಿದೆ. ಈ ದಿಶೆಯಲ್ಲಿ ಸಮಾಜದ ಸನ್ನಿವೇಶಗಳು ಹಾಗೂ ಅಪಮೌಲ್ಯಗಳ ಸಂಘರ್ಷಕ್ಕೆ ಮುಖಾಮುಖಿಯಾಗುತ್ತಿರುವ ಯುವ ಜನಾಂಗದ ಮನೋಧೋರಣೆಗಳ ದಿಕ್ಕನ್ನು ಗ್ರಹಿಸಿ ಕವಿಯು ತನ್ನ ಬರಹವನ್ನು ರಚಿಸಬೇಕಾಗಿದೆ ಹಾಗೂ ಗೊಂದಲಗಳ ಭಾಗವಾಗಿ ಸಾಮಾಜಿಕ ಜೀವಿಯಾಗಿ ಕವಿಯು ಪಾತ್ರ ನಿರ್ವಹಿಸಬೇಕಾಗಿದೆ ಅಂತ ಆರಂಭದಲ್ಲೇ ಹೇಳ್ಕೊಳ್ತಾ, ಕವಿನುಡಿಯಲ್ಲಿ ಹೇಳ್ಕೊಳ್ತಾ, ನಾನು ಯಾಕೆ ಕವಿತೆಯನ್ನು ಬರದೆ ಅಂತ ಹೇಳ್ಕೊಳ್ತೇನೆ. ನೋಡಿ, ಈ ಕವನಗಳನ್ನು ನಾನೇಕೆ ಬರದೆ ಎಂದರೆ, ನನ್ನ ಕಣ್ಣುಗಳು ಗಗನಚುಂಬಿ ಕಟ್ಟಡಗಳ ಒಳಗಿನ ಸವಿ ಸುಖದ ಸುಪ್ಪತ್ತಿಗೆ ಬದುಕಿಗಿಂತಲೂ ರಸ್ತೆ ಈ ಕೆಳಗಳಲ್ಲಿ ಚಿರಂಡಿಯ ಬದಿಗಳಲ್ಲಿ ಸವೆಯುತ್ತಿರುವ ಜೋಪಡಿ ಜೀವನದ ಸವಾಲುಗಳನ್ನು, ಅತಂತ್ರ ಬದುಕಿನ ಜನಜೀವನದ ಕರಾಳತೆಯನ್ನು ಹುಡುಕುತ್ತಿರುವೆ. ಹಾಗಾಗಿ ಈ ಸಂಕಲನದ ಬಹುತೇಕ ಕವನಗಳು ಗಂಭೀರ ಸ್ವರೂಪದಲ್ಲಿವೆ ಎಂದು ನೀವು ನಿಸ್ಸಂದೇಹವಾಗಿ ಭಾವಿಸಬಹುದು ಅಂತ ಅವರೇ ಹೇಳ್ಕೊಳ್ತಾರೆ. ನೋಡಿ, ಸಮಾಜ ದಿಕ್ಕೆಟ್ಟಿದೆ, ಭೋಗದ ರೋಗದಲ್ಲಿ ಬಿದ್ದು ಒದ್ದಾಡ್ತಾ ಇದೆ, ಸುಖ 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 ಅಂತ ಅಸುಖದಲ್ಲಿ ಬಿದ್ದು ಹೋಗ್ತಾ ಇದೆ, ಕನಸುಗಳನ್ನೇ ವಾಸ್ತವ ಅಂತ ತಿಳ್ಕೊಂಡಿದೆ, ಬಣ್ಣಗಳನ್ನೇ ರಿಯಾಲಿಟಿ ಅಂತ ತಿಳ್ಕೊಂಡಿದೆ. ನೋಡಿ, ಈ ರಿಯಾಲಿಟಿಗಳ ವ್ಯತ್ಯಾಸ ಗೊತ್ತಿಲ್ಲದೆ ಸಮಾಜದ ಮಾನಸಿಕ ಸ್ಥಿತಿಯ ಒಳಗೂ ನಿರಂತರವಾಗಿ ಇದು ಸಾಗ್ತಾ ಇದೆ. ಆ ಹಿನ್ನೆಲೆಯ ಒಳಗಡೆ ಈ ಕವಿತೆಯನ್ನು ನಾನು ರಚಿಸಿದೆ ಅಂತ ಕಂಠಾಘೋಷವಾಗಿ ಲೇಖಕರೇ ಹೇಳ್ಕೊಳ್ತಾರೆ. ನೋಡಿ, ಆ ರೀತಿ ಹೇಳ್ಕೊಳ್ಳೋಕ್ಕೆ ಬಹಳ ನಾಲೆಡ್ಜ್ನ ಇದು ಬೇಕು. ಏಕೆಂದರೆ ಅದನ್ನೇ ಆರಾಧ್ಯ ಕವೀಶ್ವರರಾಗ ಮುನ್ನ ಅರ್ಥಲಿಲ್ಲ, ವಾಗ್ದೇವಿಯ ಭಂಡಾರದ ಮುದ್ರೆ ನೋಡಿದಂ ಕವಿರತ್ನನ ಪರೀಕ್ಷಿಪಂಗೆ ಎಂಟೆದೆ, ನನ್ನನ ವಿಷ ನನ್ನಂತಹ ಕವಿ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟಲ್ಲ, ನನ್ನ ಪರೀಕ್ಷೆ ಮಾಡೋದಕ್ಕೆ 8ನೇ ಬಂಡ ಆಗಬೇಕು ಅಂತ ರನ್ನ ಹೇಳ್ಕೊಳ್ತಾರೆ. ಅದು ನಾಲೆಡ್ಜಿನ ಪವರ್, ಅದು ನಾಲೆಡ್ಜಿನ ಶಕ್ತಿ. ಯಾಕೆಂದ್ರೆ ಸುಮ್ಮನೆ ಎಲ್ಲನೂ ಹೇಳ್ಕೊಳಕ್ಕಾಗೋದಿಲ್ಲ. ಒಳಗೆ ಇದ್ದರೆ ಹದ, ಹೊರಗೆ ಬರ್ತೇವೆ ಪದ, ಮಾತು ಮಾತು ಮಗಿಸಿ ಬರಲಿ ನಾದದ ನವನೀತ, ಹಂಗಿದ್ರೆ ಮಾತ್ರ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಈ 44 ಕವಿತೆಗಳ ಗುಚ್ಛ, ಅದರಲ್ಲಿ ಹುಚ್ಚು ಮನುಷ್ಯ ಅಂತ ನಾನು ಎಲ್ಲ ಕವಿತೆಗಳನ್ನು ಸಮಗ್ರವಾಗಿ ಹೇಳುತ್ತೆ ಹಾಗಲ್ಲ, ಸಂಕ್ಷಿಪ್ತವಾಗಿ ಸರಳವಾಗಿ ನಾನು ಹೇಳ್ತಾ ಹೋಗ್ತೇನೆ. ಜೊತೆಗೆ ನೀವು ದಯಮಾಡಿ ಇದನ್ನು ಕೊಂಡು ಓದಿ. 1ನೇ ಕವಿತೆ ಹುಚ್ಚು ಮನುಷ್ಯ ಅಂತ ಇಲ್ಲಿ ಇದೆ. ಎಲ್ಲರೂ ಮಲಗಿರುವ ನಡುರಾತ್ರಿಯಲ್ಲಿ ಒಬ್ಬನೇ ಮೇಲೆದ್ದು ಹೆಜ್ಜೆ ಹಾಕುತ್ತಿದ್ದಾನೆ ಹುಚ್ಚು ಮನುಷ್ಯ. ಜೀವಂತ ಶವ ಜಾತ್ರೆಯ ಗದ್ದಲದೊಳಗೆ ನುಸುಳಿ ಆತುರೆಯ ಬೆಳಕಿನ ಯಾತ್ರೆಗೆ ಹರಿಶ್ಚಂದ್ರನ ಆವಾಸದತ್ತ ಮುನ್ನುಗ್ಗುತ್ತಿದ್ದಾನೆ. ಹರಿಶ್ಚಂದ್ರನ ಆವಾಸ ಮಶಾಣ. ಎಲ್ಲರೂ ನುಗ್ಗುತ್ತಾ ಇದ್ದಾರೆ, ಎಲ್ಲರೂ ಮಲಗಿರುವ ನಡು ಹೊತ್ತಿನಲ್ಲಿ ಅಂತ. ನೋಡಿ, ನನಗೆ ಈ ಕವಿತೆಯನ್ನು ಓದುವಾಗ ಬೇಂದ್ರೆಯವರ ಒಂದು ಪದ್ಯ ನಂಬಿಕೆ ಬರುತ್ತೆ. ಬುದ್ಧ 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 ಜಗವನ್ನ ಮಲಗಿರುವ ಇವರೊಬ್ಬನೇ ಅಂತ. ಈ ಕವಿತೆಯ ಹೆಸರು ಹುಚ್ಚು ಮನುಷ್ಯ. ಮನುಷ್ಯನಿಗೆ ಹತಾಶೆಗೆ ಒಳಗಾದಾಗ
ಖಿನ್ನತೆಗೆ ಒಳಗಾದಾಗ, ನಿರಾಶೆಗೆ ಒಳಗಾದಾಗ, ಕಾವು ಇದ್ದಾಗ ಕಾವ್ಯ ಹುಟ್ಟುತ್ತೆ. ಮನುಷ್ಯನು ಏನಾದೊಂದು ಲೋಕೋಪಕಾರ ಆಗಬೇಕು ಅಂದ್ರೆ, ಲೋಕಕ್ಕೆ ಉಪಕಾರ ಆಗಬೇಕು ಅಂದ್ರೆ ಹುಚ್ಚಿಡಿಬೇಕು. ಆ ಹುಚ್ಚು ಹೆಚ್ಚಾಗಿ ರಿಚ್ಚಾದಾಗ ಇಂಥ ಕವಿತೆಗಳು ಹುಟ್ಟುತ್ತವೆ. ಹಾಗಾಗಿ ಒಬ್ಬೊಬ್ಬ ಹುಚ್ಚನ ಉಪಕಾರ, ಇವೆಲ್ಲ ಲೋಕಕ್ಕೆ ನಮಗೆಲ್ಲ ಆಗಿರೋದು ಹುಚ್ಚನ ಆವಿಷ್ಕಾರ. ಅದು ಒಂದು ಪಾಸಿಟಿವ್ ಟ್ರ್ಯಾಕ್ ಅಲ್ಲಿ ಹುಚ್ಚಿಡಬೇಕಷ್ಟೇ. ಈ ಪದ್ಯ ಬಹಳ ಮನೋಜ್ಞವಾದ ಪದ್ಯ ನೋಡಿ. ಸತ್ತ ನಾಯಿಗಳ ಕುಕ್ಕಿ ತಿನ್ನಲು ಎಂತಹ ರಣಸಂಚು. ನಾವೆಲ್ಲ ಓದ್ಕೊಂಡಿದ್ದೇವೆ, ನಾವೆಲ್ಲ ಕೇಳಿದ್ದೇವೆ. ಸತ್ತದನ್ನ ತಿನ್ನೋ ನಾಯಿ, ನಾಯಿ ಸತ್ತ ನಾಯಿಗಳನ್ನ ತಿನ್ನೋ ಇನ್ಯಂತವು ಅಂತ. ಇಲ್ಲಿ ಸತ್ತ ನಾಯಿಗಳ ಕುಕ್ಕಿ ತಿನ್ನಲು ಎಂತಹ ರಣಸಂಚು. ಸತ್ತದ್ದನ್ನ ನಾಯಿ ತಿಂತವೆ, ನಾಯಿ ಸತ್ತದ್ದನ್ನ ತಿನ್ನಕ್ಕೆ ಕಚ್ಚಾಟದಲ್ಲಿ ನಾಮುಂದು ತಾಮುಂದು ಅಂತ ಇಲ್ಲಿ ಬರ್ತಾವಲ್ಲ ಅಂತ. ಒಳ್ಳೆ ಮೆಟಾಫರ್. ರಿಯಲಿ ಜಗ್ಗೂರ್ ರಮೇಶ್ ನನ್ನ ಅಕಾಡೆಮಿಕ್ ಟು ಮೈ ನಾಲೆಡ್ಜ್ JS ರುದ್ರಪ್ಪನವರ ಚೆನ್ನಾಗಿ ಓದ್ಕೊಂಡಿದ್ದಾರೆ. ರಾಷ್ಟ್ರಕವಿ, ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಸಮನ್ವಯ ಕವಿ ಅಂತ ನಾವು JSS ಗುರುತಿಸ್ತೇವೆ. ನವೋದಯ ಮತ್ತು ನವ್ಯ ಕವಿತೆಗಳೆರಡರಲ್ಲೂ ಬರೆದಿದ್ದಾರೆ. ಬಹುಶಃ ಅವರಷ್ಟು ನುಡಿಗಟ್ಟನ್ನು ತಂದಿರೋರು, ಇಡಿಯಮ್ಸ್ ಅನ್ನ ತಂದಿರೋರು, ಮೆಟಾಫರ್ ಅನ್ನ ತಂದಿರೋರು, ರೂಪಕಗಳನ್ನ ತಂದಿರೋರು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಯಾರೂ ಇಲ್ಲ. JS ರುದ್ರಪ್ಪನ ಕವಿತೆಗಳನ್ನ ರಮೇಶ್ ಅವರು ಚೆನ್ನಾಗಿ ಓದ್ಕೊಂಡಿದ್ದಾರೆ. ಪ್ರತಿಯೊಬ್ಬ ಕವಿಗೆ ಬೇರೊಬ್ಬ ಕವಿಯ ಬೇರುಗಳು, ಬೇರೊಬ್ಬ ಕವಿಗಳ ಮುದ್ರೆಗಳು, ಬೇರೊಬ್ಬ ಕವಿಗಳ ಛಾಪುಗಳು ಇರ್ತವೆ. ನಾನು ಆರಂಭದಲ್ಲಿ ಹೇಳಿದೆ, ಪ್ರತಿಯೊಬ್ಬ ಕವಿ ಇಂದಿನವರೆಗೆ ಋಣಿ, ಮುಂದಿನವರೆಗೆ ಗಣಿ. ಹೀಗಾಗಿ ಪಂಪನಿಂದ ರನ್ನ ತಗೋತಾನೆ, ರನ್ನಿಂದ ಕುಮಾರವ್ಯಾಸ ತಗೋತಾನೆ, ಕುಮಾರವ್ಯಾಸದಿಂದ ಭಾಸ್ಕರ ತಗೋತಾನೆ, ಭಾಸ್ಕರದಿಂದ ಲಕ್ಷ್ಮೀಶ ತಗೋತಾನೆ. ಇವರೆಲ್ಲರೂ ಮೊದಲ ಪಂಪು ತಗೋತಾರೆ. ಹಾಗಾಗಿ ವಸ್ತು ಅಷ್ಟೇ, ವಸ್ತು ರೂಪಕಗಳನ್ನು ಹೇಳುವಾಗ ಬೇರೆ ಬೇರೆ ತನ್ನ ಕಾಲಾಕ್ರಮಣಿಕೆಯಲ್ಲಿ ಬರ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಒಂದು ಮಹಾಕಾವ್ಯ, ಒಂದು ಮಹಾಕವಿತೆ, ಒಬ್ಬ ಮಹಾಕವಿ ಎಲ್ಲ ಹುಟ್ಟುತ್ತೆ ಕಾಲವೂ ಪರ್ಮಿಷನ್ ಕೊಡಬೇಕಾಗುತ್ತೆ. ಕಾಲ ಪರ್ಮಿಟ್ ಕೊಡಲಿಲ್ಲ ಅಂದರೆ ಬರೆಯೋಕ್ಕಾಗೋದಿಲ್ಲ. ಏಕೆಂದರೆ ಕವಿ ಕಾಲನ ಕೂಸು, ಅನುಭವವಲ್ಲದ್ದು ಸಾಹಿತ್ಯವಾಗಲಾರದು. ತನ್ನ ಅನುಭವವನ್ನು ಭಾಷೆಯ ಮೂಲಕ ಅಭಿವ್ಯಕ್ತಪಡಿಸ್ತಾ ಹೋಗ್ತಾನೆ. ಅನುಭವಗಳು ಎಲ್ಲರಿಗೂ ಒಂದು, ಆದರೆ ಭಾಷೆಯ ಪ್ರಭುತ್ವ ಎಲ್ಲರಿಗೂ ಇರಲ್ಲ. ಅಲ್ಲಿ ನೋಡು ಸೂರ್ಯ ಸೂರ್ಯ, ಅಲ್ಲಿ ನೋಡು ಅಂತ ಎಲ್ಲರಿಗೂ ಒಂದೇ ಅನುಭವ. ಆದರೆ ಕೊಂಪು ಅಂತರಿಗೆ ಸಿಕ್ಕಿದಾಗ ಪೂರ್ವ ದಿಗಂತದಿಂದ ನೇಸರ ಕೆಟ್ಟ ದುಂಡೆಯಾಗಿ ಆಗಮಿಸುತ್ತಿದ್ದಾನೆ ಅಂತಾರೆ ಅಷ್ಟೇ. ಇಂಟರ್ನಲ್ ಎಕ್ಸ್ಪೀರಿಯನ್ಸು ಎಕ್ಸ್ಟರ್ನಲ್ ಎಕ್ಸ್ಪೀರಿಯನ್ಸ್ ಆಗುವಾಗ ಭಾಷೆಯ ತೊಡಗು ಬಂದುಬಿಡುತ್ತದೆ. ಹೀಗಾಗಿ ಇಲ್ಲಿ ಕಡೆಯಲ್ಲಿ ಹೇಳ್ತಾರೆ, ಹಾಡಿಬಾ ನನ್ನ ಕಂದ ನೋಡಿ, ಬತ್ತಿದ ಮೊಲೆಯಲ್ಲಿ ಹಾಲು ಹಿಂಡುತ್ತಾ ಆಡುತ್ತಿದೆ ವಾತ್ಸಲ್ಯ ಜೀವ, ಹಾಡಿಬಾ ನನ್ನ ಕಂದ ಅಂಗಾಲ ತೊಳೆದೆ. ಈ ಪದ್ಯದಲ್ಲಿ ಇದೆಯಲ್ಲ ನೋಡಿ, ಕಡೆಗೆ ಮೆಸೇಜ್ ಹೆಂಗೆ ಕೊಡ್ತಾರೆ ಅಂತ. ನಥಿಂಗ್ ಟು ವರಿ, ವೇಟ್ ಆನ್ ದಿ ಲೈಫ್, ಜಸ್ಟ್ ವಾಚ್ ಅಂಡ್ ಅಬ್ಸರ್ವ್. ಬಿಟ್ಟಿಡಬೇಡ, ಬಾಳಿಗೆ ಭರವಸೆ ಇದೆ, ನಡಿ ಒಳ್ಳೆದಾಗುತ್ತೆ ಒಳ್ಳೆದಾಗುತ್ತೆ. ಈ ಕವಿತೆಯಲ್ಲಿ ಬಹಳ ಸೊಗಸಾಗಿ ಹೇಳ್ತಾ ಹೋಗ್ತಾರೆ. ಎರಡನೆಯ ಕವಿತೆ ಉತ್ತರದ ಮುತ್ತುಗಳು. ಪ್ರಶ್ನೆಗಳು ಅಳುತ್ತವೆ, ಉತ್ತರಗಳು ಮುತ್ತು ಕೊಡ್ತವೆ. ಬಹಳ ಒಳ್ಳೆಯ ರೂಪಕ. ನೆವರ್ ಎಂಡಿಂಗ್ ಪ್ರಾಬ್ಲಮ್, ಕಂಟಿನ್ಯೂಟಿ ಇರುತ್ತೆ, ಸಮಸ್ಯೆ ಇದ್ದೇ ಇರುತ್ತೆ. ಸಮಸ್ಯೆಗೆ ನೀನ್ಯಾಕೆ ಹೆದರ್ತೀಯ? ಹೆದರಬೇಡ, ಆಶಾವಾದಿಯಾಗಿ ಭರವಸೆ. ಮೂರನೇ ಪದ್ಯ ಬಹಳ ಚೆನ್ನಾಗಿದೆ. ಕಾವ್ಯಗಳು ಯಾವತ್ತೂ ಕೂಡ ಇಲ್ಲಿ ಒಂದು ಮಾತನ್ನೇ, ಆ ಸಾವಿನ ಮನೆಯಲ್ಲೂ ದೀಪ ಕಾಣುತ್ತೆ. ಕಾಲಗೃಹದಲ್ಲಿ ಕಾವ್ಯ ದಂಗೆ ಹೇಳುತ್ತದೆ, ಬದುಕಿನ ಭರವಸೆ ಹೀಗೆ ಪುಟಿದೇಳಬೇಕು ಮತ್ತು ಪುಟಿದೇಳಿಸುವ ರೀತಿಯಲ್ಲಿ ಮಾಡಬೇಕಾಗ್ತದೆ. ಮೂರನೆಯ ಕವಿತೆಯ ಬಗ್ಗೆ ನಾನು ಬಹಳಷ್ಟು ಹೇಳಬೇಕು ಅನಿಸುತ್ತೆ. ಪದ್ಯದ ಕವಿತೆಯ ಹೆಸರು ಕಳ್ಳರ ಸಂತೆ. ಬಹಳ ಒಳ್ಳೆಯ ಇದು. ಕಳ್ಳರ ಸಂತೆ, ಫಸ್ಟ್ ಕ್ಲಾಸ್ ಕಳ್ಳ ಯಾರು, ಸೆಕೆಂಡ್ ಕ್ಲಾಸ್ ಕಳ್ಳ ಯಾರು, ಇದನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನೋಡ್ರಿ, ಎಂತಹ ಕಳ್ಳರ ಸಂತೆ ಅನ್ನೋದು ಆಧುನಿಕ ವಿಕಾರತೆಗಳಿಗೆ, ಆಧುನಿಕ ಕ್ರೂರತೆಗೆ, ಆಧುನಿಕ ಕಠೋರತೆಗೆ, ಆಧುನಿಕ ವಿಲಾಸಕ್ಕೆ ಹಿಡಿದ ಕೈಗನ್ನಡಿ ಕಳ್ಳರ ಸಂತೆ. ನೋಡಿ, ವ್ಯವಸ್ಥೆಯ ಅಸಮಾನತೆ ಹೇಗಿದೆ ಅಂದರೆ ಇಲ್ಲಿ ಹಂಚಿಕೆ ಸರಿಯಾಗ್ತಾ ಇಲ್ಲ. ಅಸಮಾನತೆ. ಒಂದು ಕಡೆ ಕಣ್ಣೀರು, ಮತ್ತೊಂದು ಕಡೆ ಎಳನೀರು, ಗುಡಿಸಲು, ಅರಮನೆ, ಉದ್ಯಾನ, ಸ್ಮಶಾನ, ಮಣಿದೀಪ, ಕಗ್ಗತ್ತಲು, ಉಚ್ಚ, ನೀಚ, ಉತ್ತಮ, ಅಧಮ, ಕರಿಯ, ಬಿಳಿಯ, ಬಡವ, ಶ್ರೀಮಂತ, ಕಾರ್ಮಿಕ, ಮಾಲೀಕ.
ನೋಡಿ, ಒಂದು ಕಡೆ ಹಸಿವಿಂದ ಸಾಯ್ತಾ ಇದ್ದಾರೆ, ಇನ್ನೊಂದು ಕಡೆ ಅಜೀರ್ಣದಿಂದ ಸಾಯ್ತಾ ಇದ್ದಾರೆ. ಈ ಅಸಮಾನತೆ ಯಾಕೆ ಆಗ್ತಾ ಇದೆ? ಕಳ್ಳರ ಸಂಖ್ಯೆ ಅದಕ್ಕಾಗಿ. ನೋಡಿ, ನಮ್ಮಲ್ಲಿ ಸರ್ಕಾರಿ ಕಡತ, ದಸ್ತಾವೇಜು, ಬಣ್ಣದಂಗಿ, ಸೂಟು ಬೂಟಿನ ಇಮೇಜು, ಮೇಜಿನ ಕೆಳಗೂ ತುಂಬುತ್ತಿಲ್ಲ ಜೇಬು, ಮೇಜಿನ ಕೆಳಗೂ ಲಂಚ, ಟೇಬಲ್ ಸಂಧಿ ತಗೊಂಡು 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 ಅವರು ಹೇಗೆ ಬದುಕ್ತಾ ಇದ್ದಾರೆ. ನನಗೆ ಈ ಕವಿತೆಯನ್ನು ಓದುವಾಗ ಬಸವಣ್ಣನವರ ಒಂದು ವಚನ ನೆನಪು ಬರುತ್ತೆ. ಅನ್ನದೊಂದಗುಳ ನೂಲಿನೊಂದೆಳೆಯ ಚಿನ್ನದೊಂದೊರೆಯ ನಾಳೆಗೆಂದಿಟ್ಟೆ ನಾದೊಡೆ ಕೂಡಲ ಸಂಗಮ ದೇವನಾಡ. ಇಲ್ಲಿಯ ಬಸವಣ್ಣನವರ ವಚನ, ಎಲ್ಲಿಯ ಈ ಲಂಚಾವತಾರ. ನಮ್ಮಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಅಂತ ಶಿವಶರಣ ಬರ್ತಾಳೆ. ಆಯ್ದಕ್ಕಿ ಲಕ್ಕಮ್ಮ, ಗಂಡನ ಹೆಸರು ಮಾರಯ್ಯ. ಕಲ್ಯಾಣದಲ್ಲಿ ಮಹಾಮನೆಯ ಮುಂದೆ ಬಿದ್ದ ಅಕ್ಕಿಗಳನ್ನ ತಂದು ಅಡುಗೆ ಮಾಡಿಕೊಂಡು ಅವಳು ತಿಂದು ಅತಿಥಿ ಸೇವಕರಿಗೂ ಸೇವೆ ಮಾಡ್ತಾಳೆ. ಒಂದು ದಿವಸ ಅಗತ್ಯಕ್ಕಿಂತ ಹೆಚ್ಚಿಗೆ ಬಿತ್ತುವಂಥ ಅಕ್ಕಿಗಳನ್ನ ಜಾಸ್ತಿ ಬಾಚಿಗೆ ಬಂದ್ಬಿಡ್ತಾನೆ ಮಾರಯ್ಯ. ಅಲ್ಲಿಂದ ಬರ್ತಾ ಇದ್ದಾಗ ದೂರದಲ್ಲಿ ನಿಂತು, ನಿಲ್ಲೋ ಮಾರಯ್ಯ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಶಿವಭಕ್ತರಿಗೆ ಉಂಟೆಯ್ಯ, ಈ ಸಖಿಯ ನಿಮಗೆ ಕಯ್ಯ, ಅದನ್ನು ಒಲ್ಲೆನೆಂದರೆ ಸಾಲದೆ ಹೋಗೋ. ಅವೆಲ್ಲಿ ಬಿದ್ದುದು? ನಮ್ಗೆ ಬೇಕಾಗಿರೋದು ಒಂದು ಪಾವು ಅಕ್ಕಿ, ನೀನು 4 ಸೇರು ಅಕ್ಕಿ ತಾವಂದಿದ್ದೀರ, ಹೋಗೋ ಮರ್ಯಾದೆಯಿಂದ ಎಲ್ಲಿ ಬಿದ್ದುದು ಅಲ್ಲಿಗೆ ಎಷ್ಟು ಬರೋವು ಅಂತಳಲ್ಲ. ಎಲ್ಲಿಯ ಕಲ್ಪನೆಗಳು, ಎಲ್ಲಿ ಟೇಬಲ್ ಸಂಧಿ ಲಂಚವನ್ನ ತಗೊಳ್ಳೋದು, ಬೇಕು 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 ಇನ್ನೂ ಬೇಕು ಅಂತ ಯಾಕೆ? ಇವೆಲ್ಲ ಈ ಕವಿತೆಯಲ್ಲಿ, ಕಳ್ಳರ ಸಂತೆಯ ಕವಿತೆಯಲ್ಲಿ ಬಹಳ ಅಮೋಘ್ರವಾಗಿ ಮಾಡಿದ್ದಾರೆ. ನೋಡಿ, ಅಲ್ಲಿ 2 ಸಾಲನ್ನು ಹೇಳ್ತೀನಿ. ಮೃಷ್ಟಾನ್ನವಿದ್ದರೂ ಅನ್ಯರ ಗಂಗಳದಲ್ಲಿ, ಮೃಷ್ಟಾನ್ನವಿದ್ದರೂ ಅನ್ಯರ ಗಂಗಳದಲ್ಲಿ ಅನ್ನ ಕದೀಮ ಇನ್ನೊಂದೆಡೆ. ಎಂತಹ ಸಮಾನತೆ, ಎಂತಹ ನೀಚತನ! ಯಾಕಿಷ್ಟೊಂದು ವಿಕೃತಿ ಮನುಷ್ಯ ಹೋಗ್ತಾ ಇದ್ದಾನೆ? 5ನೇ ಕವಿತೆ ಕೀಟಬಾಧೆ, ಸಾವಿನ ನೃತ್ಯವನ್ನು ಬಹಳ ಚೆನ್ನಾಗಿ ಅಜ್ಜನಂಜನ ಸಮಾಧಿ ಕಿತ್ತು ದಪ್ಪ ಭೂತ ಗನ್ನಡಿ ಹಾಕಿ ಇಂಚಿಂಚು ಟೇಪನ್ನು ಹಿಡಿದು ಗಿಡಬಲಗಳಲ್ಲಿ ಅಳೆಯುವುದು ಸಾವು ಹೇಗೆ ನೃತ್ಯ ಮಾಡುತ್ತೆ ಅಂತ 6ನೇ ಹೃದಯ ಸಂವಾದ ಕವಿ ಮತ್ತು ಕನಕದಾಸರು ಇಲ್ಲಿ ಶೂದ್ರರ ಸಾಧನೆ ಯಾಕೆ ನೋಡಿ. ಈ ಭರತಖಂಡದ ಒಂದು ನಾಲೆಡ್ಜನ್ನು ತೆಗೆದುಕೊಂಡಾಗ ಅಚೀವರ್ಸ್ ಕೇಮ್ ಫ್ರಮ್ ಬ್ರೇನ್ ಗ್ರಾಸ್ ಲೆವೆಲ್ ವಿತೌಟ್ ಎನಿ ಫೀಡ್ಬ್ಯಾಕ್, ವಿತೌಟ್ ಎನಿ ಗಾಡ್ ಪಾತ್. ನೋಡಿ, ಭಾರತ ದೇಶದ ಮಹಾ ಎಪಿಕ್ ಅನ್ನು ಬರೆದಂಥವನು ಒಬ್ಬ, ಮಹಾಭಾರತವನ್ನು ಬರೆದವನು ಒಬ್ಬ ವ್ಯಾಸ. ಭಾರತ ದೇಶದ ಬಹುಸಂಖ್ಯಾತ ಆರಾಧನೆ ರಾಮಾಯಣ ಬರೆದವರು ಒಬ್ಬ ಹಂಟರ್ ಬೇಡ ವಾಲ್ಮೀಕಿ. ಒಬ್ಬ ಕಾಡುಗೊಲ್ಲ ಕೃಷ್ಣ ಪರಮಾತ್ಮ ಆಗ್ತಾರೆ. ಒಬ್ಬ ಕುರಿಕಾಯಿ ಕುರುಬ ಕನಕದಾಸ ಆಗ್ತಾರೆ, ಕವಿತ ಕಾಳಿದಾಸರು ಆಗ್ತಾರೆ, ಒಬ್ಬ ದಲಿತ ಅಂಬೇಡ್ಕರ್ ಆಗ್ತಾರೆ. ನೋಡಿ, ಇಲ್ಲಿ ಕವಿ ಸಂವಾದ ಎಷ್ಟು ಚೆನ್ನಾಗಿ ಕನಕದಾಸರು ಕವಿ ಕನಕದಾಸ. ಇದನ್ನೆಲ್ಲ ಕಾಳಿದಾಸರ ಮನೆಯ ಕೀಳುದಾಸ ಕುರುಬ ಬೀರನ ಕಂಬಳಿ ಫಕೀರ ಹರಳಯ್ಯ ಡೌರ ಕಕ್ಕಯ್ಯ ನುಲಿಗರ ಚಂದಯ್ಯ ಬನ್ನಿ ಬನ್ನಿ ಬಾಂಧವರೇ, ಹೇ ಪ್ರವಾದಿ ಪೈಗಂಬರ, ಬುದ್ಧ, ಬಸವ, ಯೇಸು, ಮಹಾವೀರ, ದಿಗಂಬರ, ನೀವು ಬಂದಿರೆ ಮೋಹದ ಸೆಳೆತಕ್ಕೆ. ನೋಡಿ, ನಮ್ಮಲ್ಲಿ ಬುದ್ಧ, ಬಸವ, ಗಾಂಧಿ ಬಂದದ್ದು ಆಯಿತು, ಕೊಳ್ಳಿ ದೇವಗಳಂತೆ ಮಿಂಚಿ ಮರೆಯಾದರು, ಬಾಜ ಭಜಂತಿಗಳಲ್ಲಿ ಮೂರ್ತರಾಗಿಯೂ ಅಮೂರ್ತರಾಗಿ ಉಳಿದರು ಕವಿವಾಣಿಯಲ್ಲಿ. ಇದನ್ನ ನೋಡಿ, ನನ್ನಕ್ಕ ದ್ರೌಪದಿ. ನನಗೆ ಈ ಕವಿತೆಯನ್ನು ಓದುವಾಗ GSS ಅವರ ಭೀಮಾಲಾಪ ಅಂತ ಒಂದು ಪದ್ಯ ಇದೆ ನೋಡಿ. ಅಸಹಾಯಕರು, ನಾವು ಹೆಂಗೆ ಅಸಹಾಯಕತೆ ಬದುಕಿನಲ್ಲಿ ಕಣ್ಣಿದ್ದು ಕುರುಡರಾಗಿದ್ದೇವೆ, ಕಿವಿದ್ದು ಕಿವುಡರಾಗಿದ್ದೇವೆ, ಕಾಲಿದ್ದು ಕುಂಟರಾಗಿದ್ದೇವೆ. ನನ್ನ ಕಣ್ಣ ಮುಂದೆ ಅನ್ಯಾಯ ಅನ್ನೋದು ನಡೀತಾ ಇದೆ. ಪ್ರತಿಭಟಿಸಕ್ಕೆ ನನಗೆ ಆಗ್ತಾ ಇಲ್ಲ. ಪ್ರತಿಭಟಿಸಕ್ಕೆ ಹೋದ್ರೆ ನನಗೆ ನೋಟಿಸ್ ಕೊಡ್ತಾರೆ. ಇಬ್ರು ಹೊಡೆದಾಡ್ತಾ ಇದ್ದಾರೆ, ಅವ್ರನ್ನ ಬಿಡಿಸಕ್ಕೆ ಹೋದ್ರೆ ಅವರಿಬ್ಬರು ಸೇರಿ ನನ್ನನ್ನು ಸಾಯಿಸ್ಬಿಡ್ತಾರೆ. ನೋಡಿ, ಏನು ಅಂದರೆ ನಮಗೆಲ್ಲ ಅನ್ಯಾಯ ಅಂತ ಗೊತ್ತಾಗ್ತಾ ಇದೆ, ನಮ್ಗೆ ಹೇಳಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಇದು ಬದುಕಿನ ಕಲೆ, ಬದುಕುವ ಕಲೆ, ಆರ್ಟ್ ಆಫ್ ಲಿವಿಂಗ್. ಯಾರೂ ಪ್ರತಿಭಟಿಸ್ತಾ ಇಲ್ಲ. ಕಲಿಯುಗದಲ್ಲಿಯೂ ಕೃಷ್ಣ ಬರುವನೆಂದು ಭ್ರಮಿಸಿ ಕತ್ತಲೆ ಲೋಕದ ಬೆತ್ತಲೆ ಆಟದಲ್ಲಿ ನರಳುತ್ತಾ ಬಂದಿಯಾಗಿದ್ದಾಳೆ ನನ್ನಕ್ಕ ದ್ರೌಪದಿ. ಏನ್ರಿ ಅದ್ಭುತವಾದ ಕವಿತೆ! ಸಂಭವಾಮಿಗೆ ಬೇಡ ಬೇಡ ಬೇಡ. ನಮ್ಮಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ, ಅನ್ಯಾಯವನ್ನ ನಾನು ಬಂದು ಯುಗದಲ್ಲಿ ಬಂದು ಓಡಿಸ್ತೇನೆ, ಸಂಭವಾಮಿ ಯುಗೆ ಯುಗೆ. ಹಾಗಲ್ಲ, ಅದು ಸಂಭವಾಮಿ, ದಿನೇ ದಿನೇ ಸಂಭವಾಮಿ, ನಿಮಿಷೇ ನಿಮಿಷೇ
ಸಂಭವಾಮಿ ಗಳಿಗೆ ಗಳಿಗೆ ಆಗ್ಬೇಕಾಯ್ತು. ಈ ಕವನದಲ್ಲಿ ಬಹಳ ಸೊಗಸಾಗಿ ಹೇಳ್ತಾರೆ. ಹರಡುವುದು ಹೇಗೆ ಮಲ್ಲಿಗೆಯಾಗಿ ಕವಿತೆ 8. ಇಲ್ಲಿ ಕನ್ನಡದಲ್ಲಿ ಒಂದು ಗಾದೆ, ಬೀದಿ ಮಕ್ಕಳು ಬೆಳೆದು ಕೋಣೆ ಮಕ್ಕಳು ಬೆಳೆದು. ಎಲ್ಲರೂ ಕೂಡ ಹೇಗೆ ಬಿಡಬೇಕು ಅಂತ ಈ ಕವಿತೆಯಲ್ಲಿ ಹೇಳ್ತಾ ಹೋಗ್ತಾರೆ. ನಾನೊಂದು ನುಡಿಯನ್ನು ಕೇಳಿದ್ದೆ. ಆಕಾಶದ ಎತ್ತರದಲ್ಲಿ ಹಾರಾಡುತ್ತಿದ್ದ ಬಲೂನಿನ ಮೇಲೆ ಬರೆದಿದ್ದ ಸುಂದರ ಸಾಲುಗಳು. ಆಕಾಶದ ಎತ್ತರದಲ್ಲಿ ಹಾರಾಡುತ್ತಿದ್ದ ಬಲೂನಿನ ಮೇಲೆ ಬರೆದಿದ್ದ ಸುಂದರ ಸಾಲುಗಳು. ನಿನ್ನ ಹೊರಗೇನಿದೆಯೋ ಅದಲ್ಲ, ನಿನ್ನ ಒಳಗೇನಿದೆಯೋ ಅದು ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಸಾಧನೆ ಅನ್ನೋದಿದೆಯಲ್ರಿ, ಯಾರು ಏನು ಬೇಕಾದ್ರೂ ಎವ್ರಿಥಿಂಗ್ ಇಸ್ ಪಾಸಿಬಲ್. ಯಾರು ಏನು ಬೇಕಾದ್ರೂ ಸಾಧನೆಯನ್ನು ಮಾಡ್ಬೋದು. ಬಟ್ ವಿಲ್ ಪವರ್ ಬೇಕು, ಇಚ್ಛಾಶಕ್ತಿ ಬೇಕು, ವರ್ಕ್ ಕಲ್ಚರ್ ಬೇಕು, ಕಾಯಕ ಸಂಸ್ಕೃತಿ ಬೇಕು, ಡೆಡಿಕೇಶನ್ ಬೇಕು. ಅದನ್ನು ತಪಸ್ಸು ಅಂತ ತಗೊಳ್ಳಿ, ಆರಾಧನೆ ಅಂತ ತಗೊಳ್ಳಿ, ವ್ರತ ಅಂತ ತಗೊಳ್ಳಿ, ಪೂಜೆ ಅಂತ ತಗೊಳ್ಳಿ, ಧ್ಯಾನ ಅಂತ ತಗೊಳ್ಳಿ, ಎಲ್ಲರೂ ಅಚೀವ್ಮೆಂಟ್ ಮಾಡ್ಬೋದು ಅನ್ನೋದನ್ನು ಹರಡುವುದು ಹೇಗೆ ಇಲ್ಲಿ ಕವಿತೆ ಬಹಳ ಸೊಗಸಾಗಿ ಇಬ್ಬರು ಹೇಳ್ತಾ ಹೋಗ್ತಾರೆ. ಕಪ್ಪು ಕನ್ನಡಕ ನೋಡ್ರಿ, ನಾವು ಬದುಕನ್ನ ಬಣ್ಣ ಬಣ್ಣದಿಂದ ನೋಡಬಾರದು. ಕಪ್ಪು ಕನ್ನಡಕದಲ್ಲಿ ಬ್ಲಾಕ್ ಅಂಡ್ ವೈಟ್ ಅಲ್ಲೇ ನೋಡಬೇಕು. ಆಗ ರಿಯಾಲಿಟಿ ಗೊತ್ತಾಗುತ್ತೆ. ಸಾಯಲು 10 ದಾರಿಗಳಿವೆ, ಆದರೆ ಬದುಕಲು ಒಂದೇ ದಾರಿ, ಅದುವೇ ಆತ್ಮವಿಶ್ವಾಸ. ಕಪ್ಪು ಕನ್ನಡಕವನ್ನು ಬಿಟ್ಟು, ಬಣ್ಣದ ಕನ್ನಡಕವನ್ನು ಬಿಟ್ಟು ಬದುಕನ್ನ ವೈಟ್ ಅಂಡ್ ಬ್ಲಾಕ್ ಅಲ್ಲಿ ನೋಡಿ ಅಂತ ಬಹಳ ಸೊಗಸಾಗಿ ಹೇಳ್ತಾ ಹೋಗ್ತಾರೆ. ಮುಂದಿನ ಕವಿತೆ ಬಾಬಾ ಸಾಹೇಬ್. ನೋಡಿ ಇಲ್ಲಿ ಯಾರು ತಂದಿದ್ದಾರೆ? ಬಾಬಾ ಸಾಹೇಬ. ನಾವೆಲ್ಲ ಬಾಬಾ ಸಾಹೇಬ್ ಅಂತೀವಿ, ಇಲ್ಲಿ ಬಾ ಪ್ಲೀಸ್ ಕಮ್ ಸಾಹೇಬ. ನೋಡಿ ಬಾ ಸಾಹೇಬ್. ಈ ಕವಿತೆಯಲ್ಲಿ ನೋಡಿ ಎಷ್ಟು ಸೊಗಸಾಗಿ ಹೇಳ್ತಾರೆ. ಅದರ ವಿಮರ್ಶೆ ಎಷ್ಟು ಚೆನ್ನಾಗಿದೆ. ಅಂಬೇಡ್ಕರ್ ಬರೆದ ಸಂವಿಧಾನವನ್ನು ಓದಿದ ಒಂದು ವರ್ಗ ಹೈಕೋರ್ಟ್, ಸುಪ್ರೀಂ ಕೋರ್ಟಿನಲ್ಲಿ 99% ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ. ರಾಮಾಯಣ ಮತ್ತು ಮಹಾಭಾರತಗಳನ್ನು ಓದಿದ ಶೂದ್ರರು ಅಧಿಕಾರದಿಂದ ವಂಚಿತರಾಗಿ ಅಭಿವೃದ್ಧಿಯಾಗಲು ತೆಂಗಿನಕಾಯಿ ಇಡಗಾಯಿ ಹೊಡಿತಾರೆ. ನೋಡಿ ಇಲ್ಲಿ ಹೆಂಗೆ ಅಂದ್ರೆ, ಆಧುನಿಕ ಭಾರತವನ್ನು ಅರ್ಥ ಮಾಡಿಕೊಳ್ಳಲು ಇರುವ ಏಕೈಕ ಮೆಜರ್, ಏಕೈಕ ಸ್ಕೇಲ್, ಏಕೈಕ ಮಾನದಂಡ ಅದು ಅಂಬೇಡ್ಕರ್. ಅಂಬೇಡ್ಕರ್ ಇಲ್ಲದ ಭಾರತವಿಲ್ಲ. ಬಹಳ ಬಾಬಾ ಸಾಹೇಬ ಕವಿತೆ ಬಹಳ ಸೊಗಸಾಗಿ ಹೇಳ್ತಾರೆ. ಆತ್ಮಗತ, ಸ್ವವಿಮರ್ಶೆ, ಸ್ವಗತ. ನಮ್ಮಲ್ಲಿ ಜಗತ್ತಿನ ಲಿಟ್ರೇಚರ್ನ 3 ಕ್ಯಾಟಗರಿ ಮಾಡ್ತೀವಿ. ಒಂದು ಲಿರಿಕ್, ಎರಡನೇದು ಎಪಿಕ್, ಮೂರನೇದು ಡ್ರಾಮಾಟಿಕ್. ಲಿರಿಕ್ ಮೀನ್ಸ್ ತನಗೆ ತಾನೇ ಹೇಳೋದು, ತನಗೆ ಅನಿಸಿದ್ದನ್ನು ಕವಿತೆಯಲ್ಲಿ ಹೇಳ್ಕೊಂಡು ಹೋಗೋದು. ಕುವೆಂಪು ಸಿಪ್ಪಲು ಗುಡ್ಡಕ್ಕೆ ಹೋದ್ರು ಮಲೆನಾಡಲ್ಲಿ, ಸೂರ್ಯೋದಯ ನೋಡಿದ್ರು, ಅನಂತಮಯ ಈ ಜಗರುದಯ ಏತಕಮಯ ಮಾಡ, ಸೂರ್ಯೋದಯ ಚಂದ್ರೋದಯ ದೇವರದಯ ಕಾಣ, ಬಿಸಿಲನ್ನು ಬರಿ ಬಿಸಿಲಲ್ಲವ ಸೂರ್ಯನ ಕೃಪೆ ಕಾಣ, ಸೂರ್ಯನು ಬರಿ ರವಿಯಲ್ಲವ ಆಭ್ರಾಂತಿಯ ಮಾಡ. ನೋಡಿ ಅವ್ರಿಗೆ ಅನಿಸ್ತು ಬಾರದು ಲಿರಿಕ್ ಸ್ವಗತ. ಈಗ ಎಪಿಕ್ ನಿರೂಪಣಾ ವಿಧಾನ, ನರೇಶನ್. ರಾಯ ಏಳೆಂದ ಗೋಪ ಏಳೆಂದ ಕುಮಾರವ್ಯಾಸ ಬರೆದಲ್ಲ ಹಾಗೆ ಎಪಿಕ್. ಡ್ರಾಮಾಟಿಕ್ ಕ್ಯಾರೆಕ್ಟರ್ ಕ್ರಿಯೇಟ್, ಕ್ಯಾರೆಕ್ಟರ್ ಮಾಡಿ ತನಗನಿಸಿದ್ದನ್ನ ಪಾತ್ರಗಳ ಮೂಲಕ ಹೇಳಿಸೋದು ತನಗೆ ಅನಿಸುತ್ತಾನೆ. ಶಿವನು ಜೋಯಿಸರ ಶಿವನಂತೆ, ಎನ್ನ ಶಿವ ಮಣ್ಣಿನಲ್ಲಿ ಏನು ಮಳಲು ಏನು, ನೇಗಿಲ ಅಡಿಯಲ್ಲಿ ಇರುವ ಶಿವನೇನು ಬಲ್ಲೆ ಏನು, ಹಿಂಗೆ ಹೇಳಿಸೋದು, ಕ್ರಿಯೇಟ್ ಮಾಡ್ಕೊಳ್ಳೋದು ಕ್ಯಾರೆಕ್ಟರ್. ಈಗ ಲಿರಿಕ್ ಅನ್ನೋದಿದೆಯಲ್ಲ, ಇದು ಆತ್ಮಗತ. ಪುಸ್ತಕದ ಹೆಸರು ಆತ್ಮಗತ, ಅದರಲ್ಲಿ ಕವಿತೆ ಆತ್ಮಗತ. ನನ್ನೊಳಗಿನ ವಿಷಯವೇ ಹೊರಗೆ ಬಂದು ಬಿಡು, ನನ್ನ ನಗರದಿದ್ದರೆ ನೀನು ನನ್ನನ್ನೇ ಕೊಂದು ಬಿಡು. ಎಂತಹ ಸಾಲುಗಳು ಅಂದರೆ ಮನೋಜ್ಞವಾದ ಸಾಲುಗಳು. ನನ್ನೊಳಗಿನ ವಿಷಯವೇ ಹೊರಗೆ ಕೊಂದು ಬಿಡು, ನನ್ನ ನಗರದಿದ್ದರೆ ನೀನು ನನ್ನನ್ನೇ ಕೊಂದು ಬಿಡು, ನನ್ನನ್ನು ಮನುಷ್ಯನಾಗಿ ಮಾಡಪ್ಪ. ನೋಡಿ, ಸದ್ದಿಲ್ಲದ ಸದ್ದು ಬಹಳ ಹೇಗೆ ಈ ಜನರು ಯೂಸ್ ಮಾಡ್ಕೊಳ್ತಾರೆ. ಸಂಕಟದಲ್ಲೂ ಕೂಡ ಮೆರಿತಾರೆ. ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಗಾದೆ ಇದೆ, ಕಂಡವ್ರ ಮನೆಗೆ ಬೆಂಕಿ ಬಿದ್ದರೆ ಗಳ ಇರುತ್ತರಂತೆ ಅಂತ. ಕಂಡವ್ರ ಮನೆಗೆ ಬೆಂಕಿ ಬಿದ್ದರೆ ಗಳ ಇರ್ಕೊಂಡ್ರಂತೆ ಅಂತ. ಪಕ್ಕದ ಮನೆ ಗಾಡಿ ಬಿದ್ದರೆ ಎಮ್ಮ ಕಟ್ಟಕ್ಕೆ ಜಾಗ ಅದು ಅಂತಾರಂತೆ. ಹಂಗೆ ಸದ್ದಿಲ್ಲದ ಸದ್ದು ಅನ್ನುವ ಕವಿತೆಯಲ್ಲಿ ಬಹಳ ನೋಟವಾಗಿ ಹೇಳ್ತಾರೆ. ಸತ್ಯಾವತಾರ. ಮುದಿ ಕಾಲ ಗರ್ಭದೊಳಗಿಂದ ಮತ್ತೊಂದು ನವಪಿಂಡ ಉದಯಿಸಲೆಂದೇ
ಸಡಗರ ರುಂಡ ಮುಂಡವೇ ಕಾಣದ ಬಾನು ಬ್ರಹ್ಮಾಂಡದೊಳಗೆ. ಈ ಕವಿತೆ ನೋಡಿ, ಬುದ್ಧನನ್ನ, ಬಸವನನ್ನ, ಗಾಂಧಿಯನ್ನ ಎಲ್ಲವನ್ನೂ ಆರ್ಥಿಕವಾಗಿ ಸಾಂದರ್ಭಿಕವಾಗಿ ತೆಗೆದುಕೊಂಡು ಹೋಗ್ತಾರೆ. ಇಲ್ಲಿ ಜಾತಿ ನೋಡಿ, ಈ ಕವಿತೆಯ ಮೆಸೇಜ್ ಏನು ಅಂದ್ರೆ, ಈ ಜಗತ್ತಿನಲ್ಲಿ ಜಾತಿಯ ಬೇರನ್ನ ಕೀಳಕ್ಕೆ ಬಂದವರದೇ ಒಂದೊಂದು ಜಾತಿ ಆಗುತ್ತೆ. ಇದು ದುರಂತ, ಸಮಕಾಲೀನ ದುರಂತ, ಆಧುನಿಕ ಸಮಾಜದ ಕಠೋರ ಸತ್ಯ. ನೋಡಿ, ಈ ಕವಿತೆಯಲ್ಲಿ ಬಹಳ ಸೊಗಸಾಗಿ ಹೇಳ್ತಾ ಹೋಗ್ತಾರೆ. ಮಹಾಪಥ, ಪಥ ಮೀನ್ಸ್ ಟ್ರ್ಯಾಕ್. ಇಲ್ಲಿ ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳನ್ನು ಕುರಿತು ಒಂದು ಪದ್ಯವನ್ನ ಬಹಳ ಚೆನ್ನಾಗಿ ಬರೀತಾರೆ. ಸಿದ್ಧಗಂಗೆಯ ಕಾಯಕ ಯೋಗಿಯ ಕಾರುಣ್ಯಕ್ಕೆ ಈ ಚೈತ್ಯ ಪುರುಷರ ಜ್ಯೋತಿಯ ಬೆಳಗಿಗೆ ಅಂತ ಬಹಳ ಒಳ್ಳೆಯ ಒಂದು ಪದ್ಯ. ಶೋಧನೆ ಅಂತ ಇನ್ನೊಂದು ಪದ್ಯ. ಕಳೆದು ಹೋದವರು ಅಂತ ವ್ಯವಸ್ಥೆ ನೋಡಿ, ಕಳೆದು ಹೋದವನು ಕೊಳಕ ಎಣಗಳ ಕಟಾರದಲ್ಲಿ ಒಲುಸಾಗಿ ಲಾವಂಚಗಳನ್ನು ಬೆಳೆದವನು, ಗಾಂಧಿ ಟೋಪಿಯ ಕೆಳಗೆ ಸಾಕ್ಷಿಯನ್ನು ಕಳೆದುಕೊಂಡವನು. ಏನ್ರಿ ಪದ ಇದು ನೋಡಿ, ಗಾಂಧಿ ಟೋಪಿಯ ಕೆಳಗೆ ಸಾಕ್ಷಿಯನ್ನು ಕಳೆದುಕೊಂಡವನು. ನಿಮ್ಗೆ ಗೊತ್ತಿದೆ, ಖಾಲಿ ಹಾಕೊಂಡ್ರೆ ಗಾಂಧಿ ಟೋಪಿ ಹಾಕ್ತಾರೆ, ಎಲೆಕ್ಷನ್ ಕೊಡ್ತಾರೆ, ಗೆದಿಯುವುದು ಕದಿಯುವುದು, ಕದಿಯುವುದು ಗೆದಿಯುವುದು, ಗೆದಿಯುವುದಕ್ಕಾಗಿ ಕದಿಯುವುದು, ಕದಿಯುವುದಕ್ಕಾಗಿ ಗೆದಿಯುವುದು. ಆದರೆ ವೇಷ ಟೋಪಿ, ವೇಷ ಖಾಲಿ. ಗಾಂಧಿ ಟೋಪಿಯ ಕೆಳಗೆ ಸಾಕ್ಷಿಯನ್ನು ಕಳೆದುಕೊಂಡವನು. ಇಂದಿನ ವ್ಯವಸ್ಥೆಯ ಅವತಾರ ಹೇಗಿದೆ, ನೀತಿಗೆಟ್ಟ ರಾಜಕೀಯ ಯಾವ ಮಟ್ಟದಲ್ಲಿ ಇದೆ, ಭ್ರಷ್ಟ ರಾಜಕೀಯ ಯಾವ ಮಟ್ಟದಲ್ಲಿದೆ ಅನ್ನೋದನ್ನ ಮನೋಜ್ಞವಾಗಿ ಈ ಕವಿತೆಯಲ್ಲಿ ಹೇಳ್ತಾ ಹೋಗ್ತಾರೆ. ನಾನು ಬಹಳ ಒಂದೊಂದೇ ಸಾಲುಗಳನ್ನು ಮಾರ್ಮಿಕವಾಗಿ ಹೇಳ್ತಾ ಹೋಗ್ತಾ ಇದ್ದೇನೆ. ಬೆಳಗ್ಗೆ ನಿಂಚರದ ಗಿಲಿಗಿಲಿ, ಸಂತನ ಸಂಕೇತ ಮತಗಟ್ಟೆ, ಉಂಡುವ ಉಪವಾಸಿ ಬಳಸಿ ಬ್ರಹ್ಮಚಾರಿ. ನೋಡಿ, ಇಲ್ಲಿ ರಕ್ತಪಾತವಿಲ್ಲ ಎಂಬುದು ಒಂದನ್ನ ಬಿಟ್ಟರೆ ಚುನಾವಣೆ ಒಂದು ಘೋರ ಯುದ್ಧ ಅನ್ನೋದನ್ನು ಈ ಕವಿತೆಯಲ್ಲಿ ಸತ್ವ ಗುಂಡು ಸಂತನಂತಿರುವ, ಕಣ್ಣುಜ್ಜಿ ಕದ ತೆಗೆದರೆ ಮೂಗಿಡಿಯುತ್ತಿವೆ ಉಪವನಗಳೆದ್ದೆದ್ದು ಕುಣಿಯುತ್ತಿರುವ, ಹುಳಿ ಕೊಚ್ಚೆ ಉಚ್ಚೆ ಗಮರು ಕಿತ್ತೆವೆಷ್ಟೋ ಎದ್ದವೆಷ್ಟೋ ಸರ್ವೇ ಕಾರ್ಯ ಮಾತ್ರ ಇನ್ನೂ ಮುಗಿದಿಲ್ಲ, ಜಾತಿ ಗಂಟನೇಕೆ ಒತ್ತು ತಂದಿಲ್ಲ, ನನ್ನವ ಭಾರತೀಯ ಸಿಂಧೂರ 100 ಸೂರ್ಯರ ನುಂಗಲಿ. ಧರ್ಮ ನಿರಪೇಕ್ಷತೆಯ ಹಿನ್ನೆಲೆಯ ಒಳಗಡೆ ಸೆಕ್ಯುಲರಿಸಮ್ ಥಾಟ್ಸ್ ಅಲ್ಲಿ ಇಟ್ಕೊಂಡು ಬದುಕನ ಅಂತ ಈ ಕವಿತೆ ಬಹಳ ಹೇಳುತ್ತೆ. ದಗ್ಧ ಧೂಮ, ಇದಕ್ಕಿಂತ ಬೇಕೆ ರೂಪಕ. ನೋಡಿ, ಇಲ್ಲೊಂದು ಸಾಲನ್ನ ಹೇಳ್ತೇನೆ. ಜೋಳು ನಾಯಿ ಜೇನುಂಡೆ ಜೀರುಂಡೆ ಕಾಮ ಜೀಗುಟ್ಟಿ ಕದ ತಟ್ಟಿ ಗಡ ಚಿಕ್ಕಿ ಮೈ ಗಡರಿ ಮನ ಕೆರಳಿ ನರಳಿಸುತ್ತಿದೆ, ಹೃದಯವು ತಲೆ ತಗ್ಗಿ ಸಾಯುವಂತೆ. ಆಲ್ಗನ್ನೆ ಹಸುಳುಗಳಾದರೇನು, 60ರ ಹಣ್ಣಾದರೇನು, ಅಕ್ಕ ತಂಗಿ ಅಳಲು ಅವ್ವನ ಕಣ್ಣೀರು ಹರಿಯುತ್ತಿದೆ ಬರಪೂರ, ಕೆರೆ ಕೋಡಿ ಅಯ್ಯಯ್ಯೋ ಕಾಪಾಡಿ ಕಾಪಾಡಿ. ಇದಕ್ಕಿಂತ ಬೇಗ ರೂಪಕ. ಬಹಳ ಅದ್ಭುತವಾದ ಆಧುನಿಕ ವಿಕಾರಗಳನ್ನು ಈ ಕವಿತೆ ಹೇಳ್ತಾ ಹೋಗುತ್ತೆ. ಗಮ್ಯದೆಡೆಗೆ ಒಂದು ಅನುಭವದ ಗಮ್ಮತ್ತು ಇಲ್ಲಿ ಇದೆ. ಮತ್ತೆ ನಮ್ಮಣ್ಣ ರೈತ ನೋಡ್ರಿ, ಈ ಭೂಮಿಯ ಮೇಲಿನ ಕಟು ಸತ್ಯ, ಮಣ್ಣು, ರೈತ. ಫ್ರೆಂಚರು, ಬ್ರಿಟಿಷರು, ಮೊಘಲರು ಆವಾಗ ಸುಲಿಗೆ ರೈತರಿಗೆ ಎಲ್ಲ ಜಿಗಣಗಳಿಂದ ಅನ್ನ ನೆತ್ತರಿಗೆ. ರೈತನ ಬದುಕು ಯಾವ ಪರಿಪಾಟಲಾಗಿದೆ. ಬೆಳೆಯ ಭದ್ರತೆ ಇಲ್ಲ, ಬೆಲೆಯ ಭದ್ರತೆ ಇಲ್ಲ, ಮಳೆಯ ಭದ್ರತೆ ಇಲ್ಲ. ಉಸಿರಿನ ಕೂಳಿಗೆ ಕಂಬನಿ ನೀರು, ಹೊಟ್ಟೆಗೆ ಹತ್ತಿತು ಬೆನ್ನಿಗೆ ಬೆನ್ನು, ಎದೆಯ ಗೂಡಿನೊಳು ಚಿಂತೆಯ ಗೋಗಿ, ಮೋರೆಯು ಸಾವನ್ನು ಹಣ್ಣಕ್ಕೆ ಸುಟ್ಟುವುದು, ಟುಕುಟುಕು ಒಲಿಯುವ ನರಳು, ಜೀವದ ಜಂತುವು ಜನುವೆಂಬುವ ಕತ್ತಲೆಯಲ್ಲಿ ಬಿದ್ದಿದೆ ಒಳಗೆ, ಹೇಗೋ ಬಂದು ಸಾವಿನ ಬೆಳಕದು ಕಾಣುವುದೆಂದು, ಭೂಮಿ ತಾಯಿಯ ಚೊಚ್ಚಲ ಮಗನನ್ನು ಕಂಡರೆ ದೊಮ್ಮೆ ನೋಡಿದಿರೇನು. ಬೇಂದ್ರೆ ಹೇಳ್ತಾರೆ. ಬೇಂದ್ರೆಯ ಆ ಪದ್ಯ, ಈ ಪದ್ಯವನ್ನು ನೋಡಿದಾಗ ನಮ್ಮಣ್ಣ ರೈತ ನೋಡಿ, ಗೆದ್ದರೆ ಒಂದಿಷ್ಟು ಹಣ, ಸೋತರೆ ಜೀವಂತ ಹೆಣ, ಕಳ್ಳರ ಸಂತೆಯಲ್ಲಿ ಮಾತ್ರ ನಿತ್ಯ ಅನಾಥ. ರೈತನ ಕಠೋರತೆಯನ್ನ ಹೇಳ್ತಾರೆ. ಪ್ರಕೃತಿ ಮಾನವ ಸಂಬಂಧ ಹೇಗೆ ಹದಗೆಟ್ಟಿದೆ ಅಂತ ಬಹಳ ಸೊಗಸಾಗಿ. ಆಧುನಿಕ ಭೋಗ ರೋಗದ ಭರಾಟೆಯಲ್ಲಿ ಏನೆಲ್ಲದಿದ್ದರೂ ಮುಂದಿನ ಜನಾಂಗಕ್ಕೆ ನಾವೆಲ್ಲ ಸ್ವಚ್ಛ ನೀರು, ಸ್ವಚ್ಛ ಗಾಳಿ, ಸ್ವಚ್ಛ ಸಮುದ್ರ, ನೀರಾಕಾಶಗಳನ್ನು ಮುಂದಿನ ಜನಾಂಗಕ್ಕೆ ನಾವು ಕೊಟ್ಟು ಹೋಗಬೇಕು ಅಂತ ಪ್ರಕೃತಿ ಮತ್ತು ಮಾನವ ಸಂಘರ್ಷಗಳ ಬಗ್ಗೆ ಬಹಳ ಸೊಗಸಾಗಿ ಹೇಳ್ತಾ ಹೋಗ್ತಾರೆ.
ನಿಜ ಅನುಭವಗಳ ಆತ್ಮಾನುಸಂಧಾನ ಆಗ್ತಾ ಹೋಗುತ್ತೆ. ಇದರೊಳಗೆ ನಮ್ಮೊಳಗೆ ನಾವಿಲ್ಲ, ಇದು ನನ್ನ ಕಂಡಂತೆ ಒಂದು ಮಾಸ್ಟರ್ ಪೀಸ್. ನಮ್ಮೊಳಗೆ ನಾವಿಲ್ಲ, ನಮ್ಮನ್ನು ಯಾಕೆ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋದು ಒಳ್ಳೆಯ ಕವಿತೆ ಆಗಿದೆ. ಮುಂದಿನ ಒಂದಷ್ಟು ಕವಿತೆಗಳು ಬಹಳ ಸೊಗಸಾಗಿ ಬರ್ತಾ ಇವೆ. ಭಾವಾದ ರೇಖೆಗಳ ಬಿತ್ತರಿಸುತ್ತ ಒಳಗೆ ಸತ್ತು ಹೊರಗೆ ಬದುಕುತ್ತಾ ತರ್ಕ ಜಿಜ್ಞಾಸೆಗಳ ಸೋಗಿಗೆ ಜೋತು ಬೀಳುತ್ತಾ. ನೋಡಿ, ನಾವೆಲ್ಲ ಏನಾಗ್ತೀವಿ, ಒಳಗೆ ಸತ್ತು ಹೊರಗೆ ಬದುಕ್ತಾ ಇದ್ದೀವಿ. ಅರಮನೆಗಳಂತಹ ಮನೆ, ಒಂದಕ್ಕೂ ನೆಮ್ಮದಿ ಇಲ್ಲ. ನೋಡಿ, ಯಾಕೆ ಹೋಗ್ತಾ ಇದೆ ಅಂತ ದೀಪಾವಳಿ ಕವಿತೆ ಜೀಸಸ್ ಅವರ ಹಣತೆಯನ್ನ ಪ್ರಸ್ತಾಪ ಮಾಡುತ್ತೆ. ಇಲ್ಲಿ ಒಟ್ಟಾರೆ ನಾನು ಈ ಕವಿತೆಗಳಲ್ಲಿ ಹುಡುಕಿರೋದು ಬಹಳಷ್ಟು ನುಡಿಗಟ್ಟುಗಳನ್ನು ಬಂದಿರೋದು, ಸಿಂಬಾಲಿಕ್ ತಂದಿರೋದು, ಮೆಟಾಫರ್ಗಳನ್ನು ಬಳಸಿರೋದು, ಗೂಢಾರ್ಥ, ವಾಚ್ಯಾರ್ಥ, ಸೂಚ್ಯಾರ್ಥ, ವ್ಯಂಗ್ಯಾರ್ಥಗಳನ್ನು ಬಳಸಿಕೊಂಡು ಪದಗಳನ್ನು ತಂದಿರೋದು. ನನಗೆ ಬಹಳ ಖುಷಿಯಾಯಿತು. ಅನೇಕ ಕ್ರಿಯಾಪದಗಳನ್ನು ಎಷ್ಟು ಸೊಗಸಾಗಿ ತರ್ತಾರೆ. ಒಂದಷ್ಟು ಪದಗಳನ್ನು ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಐನಿಮಿಷ ಚಾಪ, ಗುರುತ್ವ ಶಕ್ತಿ, ಕಾಲಾತೀತ ಪ್ರಸ್ತುತ, ಶವಜಾತ್ರೆ, ದೇಶಾತೀತ, ನವ ಮನ್ವಂತರ, ಗರ್ಭಪುಡಿ, ಮಿಥ್ಯೆಗಳ ಬೆತ್ತಲು, ನಿರಪೇಕ್ಷೆ ಸಾಕಾರ, ಚಂದ್ರನೂರು, ಚಂದ್ರಲೋಕವನ್ನು ಚಂದ್ರನೂರು ಅಂತಾರೆ, ಬೆಳಕಿನೂರು, ಇಂದ್ರಪುರ, ಕತ್ತಲೂರು, ರತ್ನಪುರಿ, ಮಂಗಳಪುರ, ಮಂಗಳ ಗ್ರಹವನ್ನು ಮಂಗಳಪುರ ಅಂತಾರೆ, ಧೂರ್ತ, ಅರ್ಥಧಾಮ, ಗಮ್ಯದೆಡೆಗೆ, ಶಕುನಿಗಳ ಬಿಡಾರ, ಉಪ್ಪು ಕೊಳದ ನಡುಗಡ್ಡೆ, ಮುಟ್ಟಿನ ಜೇಡದ ಜಾಡು, ಶುಕ್ರ ತಾರೆಯ ತೇರು, ಮುಲ್ಲಾನ ಮನೆಯೂ ಮುಸುಕು ಮುಸುಕು, ಮಿಥಿಲೆಯ ಪುತ್ಥಳಿ, ಬಯಲಾಗುವ ಬೆರಗು, ತಾರಾ ತಾಯಿ, ಒಳಗೆ ಸತ್ತುವರೆಗೆ ಬದುಕುತ್ತಾರೆ. ಬಹಳ ಸೊಗಸಾಗಿ ದಿಬ್ಬೂರು ಅಂತ ಮಾಡ್ಕೊಂಡಿದ್ದಾರೆ. ನಮ್ಮ ಹಳ್ಳಿ ದಿಬ್ಬ ಅಂದ್ರೆ ಅಪ್ಪು, ಅಪ್ಪು ಅಂದ್ರೆ ಎತ್ತರ. ರಮೇಶ್ ಎತ್ತರದ ಊರಲ್ಲಿ ಬಂದಿದ್ದಾರೆ. ಎತ್ತರವಾಗಿ ಬೆಳೆಯಿರಿ, ಭರವಸೆಯ ಸೀಕರೆ, ಭರವಸೆಯ ಪ್ರತಿಭೆ. ಬಹಳ ಸಂತೋಷ ಆಗ್ತದೆ. ಏಕೆಂದ್ರೆ ಕವಿತ್ವ ಸುಮ್ಮನೆ ಹುಟ್ಟೋದಿಲ್ಲ, ಅದು ಸಾಧನೆ ಸೊತ್ತು ತನ್ನ ಅನುಭವವನ್ನು ಮೂಸಿಯಲ್ಲಿ ಅದ್ದಿ ತನ್ನ ತಲಸ್ಪರ್ಶಿಯಾದ ಮುಖಾನುಭವದಿಂದ ಅಭಿವ್ಯಕ್ತಿ ಮಾಡಿ ಭಾಷೆಯನ್ನು ಬರರೆಂದು ಬಂದಿದ್ದು ಪುರ್ರೆಂದು ಆಗಿದ್ದು ಬರೆಯಕ್ಕಾಗುತ್ತಿಲ್ಲ. ದಿನ ದನ ಮೇಯ್ತಿದ್ದು ದಿನ ಹೋಗಿ ಹಾಕುತ್ತು ಅಂತ ಬರೆದ್ರೆ ನೋಡಿ, ನಾದದ ಅನುಭವದ ಅಭಿವ್ಯಕ್ತಿಯ ಅನುಸಂಧಾನದ ತನ್ಮಯತೆಯ ಪ್ರಕಾಶತೆ ಇದ್ದಾಗ ಮಾತ್ರ